ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಆ್ಯಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡಿ ವಾರನೇ ಆಗಿಬಿಟ್ಟಿದೆ. ಬಟ್ ಬೆಂಗಳೂರಲ್ಲಿ ಏನು ವಿಡಿಯೋಸ್ ಕಂಟಿನ್ಯೂ ಮಾಡ್ಕೊತಾ ಇದ್ದೆ ಅದನ್ನಷ್ಟೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಇಲ್ಲಿಗೆ ಬಂದಮೇಲೆ ಬ್ಲಾಗ್ ಮಾಡಿನೇ ತುಂಬ ದಿನ ಆಗಿದೆ. ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಿತಿಕ್ಷಾ ಅಂತ ಸ್ಕೂಲ್ಗೆ ಹೋಗಿದ್ದಾಳೆ ಆ್ಯಸ್ ಯೂಶಲು. ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಸ್ಟಾರ್ಟು. ಗೃಹ ಪ್ರವೇಶದ ಡೇಟ್ ಬೇರೆ ಫಿಕ್ಸ್ ಆದಮೇಲೆ ಕೆಲಸನೇ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ. ಯಾಕೆಂದರೆ ಅಮೌಂಟ್ ಪ್ರಾಬ್ಲಮ್ ಅಂತೂ ತುಂಬ ಅಂದರೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಈಗ. ಡೇಟ್ ಫಿಕ್ಸ್ ಮಾಡಿರೋದು ಒಂದು ಕಡೆ ಇದಾದರೆ ಕೆಲಸ ನಡೆದಿಲ್ಲ ಅನ್ನೋದು ಟೆನ್ಷನ್ ಒಂದು ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೆಲಸದವರು ಇವತ್ತು ಅಂದರೆ ಇನ್ನು ಅವ್ರು ಬರೋದೇ ಒಂದು ತಿಂಗಳು ಈ ಥರ. ನಿಮ್ಗೆ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಯಾವ ಥರ ಆಟ ಆಡಿಸ್ತಾರೆ ಅಂತ. ಸೊ ಇವತ್ತು ಬರ್ತೀನಿ ಅಂತ ಅಂದಿದ್ದಾರೆ. ಇವತ್ತು ಒಂದು ಸ್ವಲ್ಪ ಗ್ಯಾಪ್ ಕೆಲಸ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆ ಕೆಲಸನ ಇವತ್ತು ಏನೇನು ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮನೆ ಹತ್ರ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ ದಿನವೇ ಆಗಿಬಿಟ್ಟಿದೆ. ಇವತ್ತು ಮತ್ತೆ ಕಂಟಿನ್ಯೂ ಮನೆ ವ್ಲಾಗ್ ತೋರಿಸ್ತೀನಿ. ಇವಾಗ ಬಂದಿದ್ದಾರೆ, ಬೀಗ ತೊಗೊಂಡು ಹೋಗಬೇಕು. ಇನ್ನೇನು ಇವತ್ತು ಆ್ಯಕ್ಚುಲಿ ಅಂಗಡಿನೂ ಕೂಡ ತೆಗ್ದಿಲ್ಲ ನಾನು. ಲೋಕಿ ಹೊರಗಡೆ ಸಂತೆಗೆ ಹೋಗಿದ್ದ. ಇವಾಗ ಅವನು ಕೂಡ ಬರೋಕ್ಕಾಗಲ್ಲ. ಸೊ ಹೊಲದಲ್ಲಿ ಶುಂಠಿ ಹಾಕೋ ಕೆಲಸ ಇದೆ. ಸ್ವಲ್ಪ ಕೆಲಸದ ಕಡೆ ಬ್ಯುಸಿ ಇದ್ದಾನೆ. ಈಗ ಮನೆ ಹತ್ರ ಹೋಗಿ ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ಆಲ್ಮೋಸ್ಟ್ ಮನೆ ತೋರಿಸಿ ನಿಮಗೆ ಒಂದು ಮಂತ್ ಹತ್ರ ಆಗಿಬಿಟ್ಟಿದೆ. ಸೊ ಬನ್ನಿ ಮನೆ ಹತ್ರ ಇವತ್ತು ಕೆಲಸದ್ದು ವಿಡಿಯೋ ಶೇರ್ ಮಾಡ್ತೀನಿ ಗೈಸ್. ಈಗಷ್ಟೇ ಮನೆ ಹತ್ರ ಕೂಡ ಬಂದೆ. ನಾನು ನೋಡ್ತಿರ್ಬೋದು ಟಿ ವಿ ಸ್ಟ್ಯಾಂಡ್ ಆ ಸೆಂಟ್ರಲ್ಲಿ 2 ಡೋರ್ ಇಟ್ಟಿದ್ದಾರಲ್ಲ, ಅದಕ್ಕೆ ಗ್ಲಾಸಸ್ ಮೆಷರ್ಮೆಂಟ್ ತಗೊಂಡು ಹೋಗೋಕೆ ಬಂದಿದ್ದಾರೆ. ನಾನು ಇವತ್ತು ಮಾಡ್ತಾರೆ ಅಂದ್ಕೊಂಡೆ. ಬಟ್ ಅವ್ರು ಅದಕ್ಕೆಲ್ಲ ಮೆಷರ್ಮೆಂಟ್ ತೊಗೊಂಡೋಗಿ ಅದು ಸೆಂಟ್ರಿಗೆ ಅದು ಗ್ಲಾಸ್ ಬರುತ್ತೆ. ಸೊ ಗ್ಲಾಸ್ ಮೆಷರ್ಮೆಂಟ್ ತೊಗೊಳಕ್ಕೆ ಮೇಲೆ ಹೋಗಿದ್ದಾರೆ ಅವರು. ಕೆಲಸ ಅಂತೂ ಲಾಸ್ಟ್ ಮೂಮೆಂಟಲ್ಲಂತೂ ತುಂಬ ಅಂದರೆ ತುಂಬಾ ತಲೆ ಕೆಟ್ಟೋಗ್ತಾ ಇದೆ. ನಾನು ಲಾಸ್ಟ್ ವ್ಲಾಗ್ ಶೇರ್ ಮಾಡಿದ್ದು ಎಷ್ಟು ಕೆಲಸ ನಿಂತಿದೆಯೋ ಅಷ್ಟೇ ಇದೆ. ಇನ್ನು ಪಾಲಿಶ್ ಹಾಕಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಅವರು ಕೂಡ ಬಂದಿಲ್ಲ. ಮನೆ ಪೇಂಟ್ ಅಷ್ಟೇ ಫುಲ್ ಕಂಪ್ಲೀಟಾಗಿ ಮುಗ್ದಿರೋದು. ದೇವ್ರ ಮನೆಯೂ ತೋರಿಸ್ತೀನಿ ನೋಡಿ. ದೇವ್ರ ಮನೆಯೂ ಇದಕ್ಕೂ ಅಷ್ಟೇ ಈಗ ಪಾಲಿಶ್ ಹಾಕಬೇಕು. ನೆಕ್ಸ್ಟ್ ಈ ಸಂಡೇ ಬರ್ತೀನಿ ಅಂತ ಅಂದಿದ್ದಾರೆ, ಬಂದಿರಬೇಕು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಿರ್ಬೋದು, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಡೋರ್ ಆ್ಯಕ್ಚುಲಿ ಫುಲ್ ಕರೆಕ್ಟಾಗಿ ಫಿಟ್ ಮಾಡಿಲ್ಲ, ಅಂದರೆ ಒಂದು ಸಮ ಬಂದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ತಳ್ತೀನಿ, ಇಷ್ಟು ಎಕ್ಸಾಕ್ಟಾಗಿ ಹಿಂಗೆ ಕೂರಬೇಕಿತ್ತು. ಸ್ವಲ್ಪ ಡಿಫ್ರೆನ್ಸ್ ಇಷ್ಟಿದೆ. ಇಲ್ಲೂ ಅಷ್ಟೇ, ಈ ಕಡೆ ಲಾಸ್ಟ್ ಕಾರ್ನರ್ಗೆ ಇಷ್ಟಕ್ಕೆ ಬರಬೇಕದು ಕರೆಕ್ಟಾಗಿ. ಇದೆಲ್ಲ ಇವಾಗ ಫಿನಿಶಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೂ ನೋಡ್ಬೋದು ನೀವು, ಡೋರ್ ಕರೆಕ್ಟಾಗಿ ಕೂತಿಲ್ಲ. ಕಾಣಿಸ್ತಿದೆಯಾ? ಹಿಂದೆ ಮುಂದೆ ಇದೆ. ಅದು ಅಷ್ಟೇ, ಅದು ಈಕ್ವಲಾಗಿ ಬರಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಈಕ್ವಲ್ ಬರಬೇಕು. ಸೊ ಹಿಂದೆ ಮುಂದೆ ಇದೆ. ಇದನ್ನೆಲ್ಲ ಇವಾಗ ಮೆಷರ್ಮೆಂಟ್ ಎಲ್ಲ ತೊಗೊಂಡೋಗಿ ಮಾಡ್ತೀನಿ ಅಂತಿದ್ದಾರೆ. ಈಗ ಮೇಲ್ಗಡೆ ಫ್ಲೋರಿಗೆ ಹೋಗಿದ್ದಾರೆ, ಅದು ಅಳತೆ ಬರ್ಕೊಂಬರ್ಬೇಕು ಅಂತ ಹೇಳಿ. ಅಳತೆ ಬರ್ಕೊಂಡು ಬಂದಮೇಲೆ ಅದನ್ನು ಗ್ಲಾಸ್ ಎಲ್ಲ ಫಿಟ್ ಮಾಡಿಸಿ, ಈ ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ, ಈ ಕವರೆಲ್ಲ ಇದು ಕಿತ್ತಾಕಬೇಕು. ಇದು ನೋಡಿ, ಈ ಥರ ಇರುತ್ತೆ ಇದು. ಸೊ ಈ ಕಲರೇ ಬೇರೆ, ಈ ಕಲರೇ ಬೇರೆ. ಈ ಕಲರ್ ಕಾಣಿಸ್ಬೇಕದು ಫುಲ್ ಎಲ್ಲ ಕಂಪ್ಲೀಟ್ ಅದು ಕಿತ್ತಾಕಬೇಕು. ಇನ್ನು ಟೈಲ್ಸ್ ವಾಶ್ ಮಾಡಿಸ್ಬೇಕು ಗೈಸ್. ಟೈಲ್ಸ್ ವಾಶ್ ಮಾಡೋದು ಇನ್ನೇನು ಸ್ಟಾರ್ಟ್ ಮಾಡಬೇಕೀಗ ಆ್ಯಕ್ಚುಲಿ. ಸೊ ಈಗ ಒಂದೇ ಸಮ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಇನ್ನು ಈ ಕಡೆ ಎಲ್ಲ ಕಿಚನ್ಗೆ ವೈಟ್ ಸಿಮೆಂಟು ಟೈಲ್ಸ್ಗೆಲ್ಲ ಹಾಕೋದಿದೆ. ಇದೆಲ್ಲ ನಾವೇ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಟೈಲ್ಸ್ ವಾಶ್ ಮಾಡಿಸಿದ್ರೆ ಮುಗಿಯುತ್ತೆ. ಹೇಳೋದಂತೂ ತುಂಬ ಈಸಿ, ಬಟ್ ಮಾಡೋದೇ ತುಂಬ ಕಷ್ಟ. ಅಂಗಡಿಲೂ ಅಷ್ಟೇ, ಮನೆ ಗೃಹ ಪ್ರವೇಶ ಮುಗಿಲಿ ಅಂತ ಹೇಳಿ ಕಾನ್ಸಂಟ್ರೇಟಾಗಿ ಇದ್ರ ಕಡೆ ಇದೆ. ಅಂಗಡಿಲೂ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಐಟಮ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಬಟ್ ಏನು ಮಾಡೋದು, ಒಂದಾದಮೇಲೆ ಒಂದು ತೊಗೋಬೇಕಲ್ಲ, ಇಲ್ಲಾಂದರೆ ಸಾಲ ಮಾಡಬೇಕಾಗುತ್ತೆ ಮತ್ತೆ. ಈಗ ಮೇಲ್ಗಡೆಯಿಂದ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ಏನದು ಗಮ್ ಅಂಟ್ಕೊಳ್ಳಿ ಅಂತ ಹೇಳಿ ಅವರೊಂದು ಟೇಪ್ ಹಾಕಿರ್ತಾರೆ. ಟೇಪೆಲ್ಲ ಬಿಚ್ಕೊಳ್ತಾ ಇದ್ದಾರೆ. ಅದು ಬಿಚ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಹೇಳಿದ್ನಲ್ಲ ಆಗಲೇ ಸ್ವಲ್ಪ
ಡೋರ್ ಈಕ್ವಲ್ ಆಗಿಲ್ಲ ಅಂಥೇಳಿ, ಹಿಂದೆ ಮುಂದೆ ಇದೆ ಅಂಥೇಳಿ ಅದನ್ನೆಲ್ಲ ಬಿಚ್ಚಿಸಿ ಮತ್ತೆ ಟೈಟ್ ಆಗಬೇಕು, ಅಥವಾ ಹೊಸ್ದಾಗಿ ಮಾಡಿಸಿ ಇರ್ತೀವಲ್ವ ಬೆಂಡ್ ಆಗಿರುತ್ತೆ. ಈಗ ಲಾಸ್ಟ್ ಮಂತೆಲ್ಲ ಕೋಲ್ಡ್ ವೆದರ್ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ತುಂಬ ಬೆಂಡಾಗಿದೆ. ಅದನ್ನೆಲ್ಲ ಒಂದು ಕಡೆಯಿಂದ ಮುಗಿಸ್ತಾ ಇದ್ದೀನಿ. ಇನ್ನು ಅಂಕಲ್ಗೂ ಕೂಡ ಕಾಲ್ ಬಂತು ಅವ್ರ ವೈಫ್ ಹತ್ರ ಅಂಥೇಳಿ, ಅವರು ವೈಫ್ ಹತ್ರ ಮಾತಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ನಾವೇನೇ ಕೆಲಸ ಮಾಡಿಸ್ಬೇಕಂದ್ರೂ ನಾವಲ್ಲಿ ಇರಲೇಬೇಕು ಗೈಸ್. ಯಾಕೆಂತ ಹೇಳಿದ್ರೆ ಅವ್ರಿಗೆ ನಾವು ಒಂದ್ಸಲ ಹೇಳಿದ್ರೂ ಕೂಡ ನಾವೇನು ಹೇಳಿರ್ತೀವೋ ಅದನ್ನು ಮಾಡಿರ್ತಾರೆ, ಮತ್ತು ಅವ್ರು ಮರ್ತೋಗಿರ್ತಾರೋ ಅಥವಾ ನೆಗ್ಲೆಕ್ಟೋ ಅದು ಗೊತ್ತಿಲ್ಲ ನನಗೆ. ಸೊ ಎಷ್ಟೊಂದು ಸತಿ ನೆನ್ನೆ ನಾನು ಅಲ್ಲಿ ಇದ್ದೇನೆ 4-5 ಡೋರು ಬಿಟ್ಬಿಟ್ಟಿದ್ರು, ಮತ್ತೆ ಒಂದೊಂದೇ ಡೋರ್ ಚೆಕ್ ಮಾಡಿ ಮಾಡಿಸಿದ್ದೀನಿ. ಇನ್ನು ಆ ಕಡೆ ಟಿ ವಿ ಸ್ಟ್ಯಾಂಡಲ್ಲಿ ಇನ್ನೊಬ್ರು ಅಣ್ಣ ಇದ್ದರು, ಅವರೆಲ್ಲ ಟಿ ವಿ ಸ್ಟ್ಯಾಂಡ್ ಕವರ್ ಕೀಳ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಇವರು ಬಿಹಾರದವರು, ವಾಟ್ರೂಫ್ ಕೆಲಸ ಎಲ್ಲ ಇವ್ರ ಸೈಡೇ ಮಾಡಿದ್ದಿದ್ದು. ಸೊ ಹಾಗಾಗಿ ಅವ್ರಿಗೆ ಇದನ್ನು ಬಿಟ್ಬಿಟ್ಟು ಅವರು ಅಲ್ಲಿ ಟಿ ವಿ ಸ್ಟ್ಯಾಂಡೆಲ್ಲ ಕೀಳಿಸ್ತಾಯಿದ್ರು. ಇನ್ನು ಈಗ ತೋರಿಸ್ತೀನಿ ನೋಡಿ ಗ್ಯಾಪ್ ಅಂತ, ಅದು ಮುಚ್ಚಿಸಿರೋದು ಹೆಂಗಿದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಗ್ಯಾಪು, ಅದಷ್ಟು ಬಿಟ್ಬಿಟ್ಟಿದ್ದಾರೆ ಓಪನ್. ಅದು ಡೋರ್ ಕ್ಲೋಸ್ ಮಾಡಿದ್ರೆ ಏನೂ ಕಾಣಿಸಲ್ಲ, ಬಟ್ ಅದು ನೋಡಬಹುದು ಮೇಲೂ ಒಂದು ಅಷ್ಟನ್ನು ಒಂದು 3-4 ಇಂಚ್ ಬಿಟ್ಟಿದ್ದಾರೆ, ಕೆಳಗೂ ಬಿಟ್ಟಿದ್ದಾರೆ ಗೈಸ್. ನೋಡಿದ್ರಲ್ವಾ, ಒಂದು ಮನೆ ಕಟ್ಟಬೇಕು ಅಂದಾಗ ಆ ಮನೇಲಿ ಎಷ್ಟು ಮಿಸ್ಟೇಕ್ಸ್ ಇರುತ್ತೆ ಅಂಥೇಳಿ, ಎಷ್ಟು ಕೆದಕ್ಕೊಂಡು ಹೋಗ್ತಿದ್ರು ಅಷ್ಟು ಸಿಗ್ತಾನೆ ಇರುತ್ತೆ. ಈಗ ಕೆಳಗಡೆ ಫ್ಲೋರ್ ಮುಗಿಸಿದ್ದಾರೆ, ನಾನು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಇಲ್ಲೂ ಸೇಮ್ ಅದೇ ಥರ ಇದೆ. ಈಗ ಅದನ್ನೆಲ್ಲ ಇಲ್ಲೂ ಅಷ್ಟೇ ಕೀಳ್ತಾರೆ, ಅದೆಲ್ಲ ಕಿತ್ತು ಇಲ್ಲೂ ಅಷ್ಟೇ ಕೆಲವೊಂದು ಡೋರ್ಗಳು ಮತ್ತು ಸರಿಯಾಗಿ ಕೂರಿಸಿಲ್ಲ. ಅದು ನೀವು ನೋಡ್ತಿರ್ಬೋದು ಅಲ್ಲಿ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ. ಸೊ ಈ ಡೋರಲ್ಲಿ ಅದು ಈಕ್ವಲಾಗಿ ಈ ಥರ ಬರಬೇಕು, ಅದು ತೋರಿಸ್ತೀನಿ ನೋಡಿ. ಸೊ ಈ ಥರ ಕಾಣಿಸ್ಬೇಕು, ಹಿಂಗಿದೆ ಅದು. ಒಂದು ಹೊರಗಡೆ ಒಂದು ಒಳಗಡೆ ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ ಈಕ್ವಲಾಗಿ ಮಾಡಿಸ್ಬೇಕು. ಆಮೇಲೆ ಇಲ್ಲೂ ಅಷ್ಟೇ ಸೇಮು. ಇದ್ರೊಳಗಡೆ ನಾನು ಈ ಹಿಂದೆ ವ್ಲಾಗಲ್ಲೇ ಶೇರ್ ಮಾಡಿದ್ದೆ, ಹುಷಾರು ಮನೆ ಕಟ್ಟುವಾಗ ಅಂತೇಳಿ. ಇಲ್ಲಿ ನೋಡಿ, ಇದು ಇಲ್ಲೆಲ್ಲ ಈ ಥರ ಇದೆಯಲ್ಲ, ಇದಿಷ್ಟು ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಇಲ್ಲಿ ನಾವು ಮೇಲೆ ನೋಡೋದು, ನಿಮಿಷ ಮುಂದೆಯಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ನಾವು ಇಷ್ಟೇ ನೋಡೋದು. ಸೊ ಈಸಿಯಾಗಿ ಕಾಣಿಸಿದ್ರೆ ಇಲ್ಲಿ ಫಿನಿಶಿಂಗ್ ಆಗಿದೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿ, ಇದ್ರೊಳಗಡೆ ಇದು ಓಪನ್ ಇದೆ. ಇದು ಓಪನ್ ಇದ್ದಾಗ ಏನಾಗುತ್ತೆ ಅಂದರೆ ಜಿರಳೆ ಆಗಿರ್ಬೋದು ಅಥವಾ ಲಿಝರ್ಡ್, ಹಲ್ಲಿ, ಈ ಥರ ಏನೇ ಬಂದರೂ ಇದ್ರೊಳಗಡೆ ಹೋಗಿ ಮೊಟ್ಟೆ ಇಟ್ಟು ಆ ಥರ ಆಗುತ್ತೆ. ಈಗ ಇದಕ್ಕೆ ಫಿಲ್ ಮಾಡಿಸ್ತಾ ಇರೋದು. ಗ್ರೌಂಡ್ ಫ್ಲೋರ್ ಮುಗಿಸ್ಕೊಂಡು ಬಂದಿದ್ದಾರೆ. ಈಗ ಅವ್ರು ಬರೋ ಅಷ್ಟರಲ್ಲಿ ಇದನ್ನು ಕ್ಲೀನ್ ಮಾಡಿ ಕೊಡಬೇಕು. ಬಟ್ಟೆ ಹುಡುಕ್ತಾ ಇದ್ದೀನಿ ಗೈಸ್, ಅದನ್ನು ಕ್ಲೀನ್ ಮಾಡೋಕ್ಕೆ. ಅಕಸ್ಮಾತ್ ಏನಾದರೂ ಅದನ್ನು ನಾವು ಕ್ಲೀನ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಹಾಗೆ ಮುಚ್ತಾರೆ, ತಿರ್ಗಾ ಅದ್ರೊಳಗಡೆ ಮತ್ತೆ ಗಲೀಜು ಅದೆಲ್ಲ ಹಂಗಂಗೆ ಇರುತ್ತೆ. ಈಗ ಅದೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ, ಯಾಕೆಂದರೆ ಮತ್ತೆ ಆಗಲ್ಲ ಅದು. ಸೊ ಅದಕ್ಕೆ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ಸಂದಿಲೆಲ್ಲ ಹಂಗೆ ಡಸ್ಟ್ ಇಟ್ಟಿರ್ತಾರೆ, ಅವರೇನು ಹಂಗೆ ಹಾಕ್ಬಿಡ್ತಾರೆ, ಮತ್ತೆ ಅಲ್ಲಿ ಕ್ಲೀನ್ ಮಾಡೋದಕ್ಕೂ ಆಗಲ್ಲ. ಅದರೊಳಗಿರೋದೇ ಗಲೀಜೆ ಎಷ್ಟೊಂದಿದೆ, ಇಷ್ಟೊಂದು ಇಟ್ಕೊಂಡು ಹಂಗಂಗೆ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟಿದೆ ನೋಡಿ, ಅದು ಕ್ಲೀನ್ ಮಾಡಿದ್ಮೇಲೆ ಅದು ವುಡ್ ಪೀಸ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಾಂದರೆ ಮತ್ತೆ ಅದು ಫುಲ್ಲು ಗಲೀಜಾಗಿರುತ್ತೆ. ನೋಡಿ ಗೈಸ್, ಎಷ್ಟು ಧೂಳು ಬಂದಿದೆ ತೋರಿಸ್ತೀನಿ ಬನ್ನಿ. ನೋಡಿ, ಅದರ ಒಳಗಿಂದ ಈ ಥರ ಹಿಂಗೆ ಬಟ್ಟೆ ಹಾಕ್ಕೊಂಡು ಹಿಂಗೆ ಕ್ಲೀನ್ ಮಾಡಿದ್ರೆ ಇನ್ನೂ ಬರ್ತಾನೆ ಇದೆ ನೋಡಿ. ಲಾಸ್ಟ್ ಕಾರ್ನರ್ ನೋಡಿ, ಇಲ್ಲಿ ನೋಡಿ. ಸೊ ಇದನ್ನು ಮರ ತಂದು ಪರ್ಕೆಲ್ಲ ಎತ್ತಾಕೋಬೇಕು, ತೀರಾ ಕೈಯಲ್ಲಿ ಆಗಲ್ಲ ಅದು. ಎಷ್ಟಷ್ಟು ಇಟ್ಕೊಂಡು ಹಂಗೇ ಮಾಡ್ತಾರಪ್ಪ. ನೋಡಿ ಅದು ಎಷ್ಟು ಇದೆ. ಆಮೇಲೆ ಕೆಲವರು ನನಗೆ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತಾರೆ, ಸಿಸ್ಟರ್ ನೀವು ಸುಳ್ಳು ಹೇಳ್ತೀರಾ, ಅಷ್ಟಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಅದು ಅವರ ಅಭಿಪ್ರಾಯ ಇರ್ಬೋದು ಅಷ್ಟೇ. ಬಟ್ ನಾವು ಎಲ್ಲ ಕೆಲಸದವ್ರ ಕೈಯಲ್ಲೇ ಮಾಡಿಸ್ಕೊಂಡು ಹೋಗ್ತೀವಿ ಅಂದರೆ ನನ್ನ ಪ್ರಕಾರ ಕೋಟಿ ಇಟ್ಕೊಂಡು ಕಟ್ತೀನಿ ಅಂದರೂ ಸಾಲಲ್ಲ. ಯಾಕೆಂದರೆ ನಾವು ಅಷ್ಟೇ ಕೆಲಸ ಮಾಡಬೇಕು. ಈಗ ನೋಡಿ, ಇದೆಲ್ಲ ಕೆಲಸದವ್ರಿಗೆ ಮಾಡಿಸ್ತೀನಿ ಅಂದರೆ ಇದನ್ನು ಮಾಡಿಸೋದಕ್ಕೆ ಒಂದು ದಿನದ ಕೂಲಿ ಕೊಡಬೇಕು. ಅವ್ರು ಆಟ ಆಡಿಕೊಂಡು ಅವ್ರು ನೆಗ್ಲೆಕ್ಟಾಗಿ ಮಾಡಿಕೊಂಡು ಮಾಡೋದಕ್ಕೆ. ಸೊ ನಾವು ಅಷ್ಟೇ ಕಷ್ಟಪಟ್ಟರೆ ಮನೆ ಆಗೋದು ಅಂತ ನನ್ನ ಅಭಿಪ್ರಾಯ.
ನಾವು ಯಾಕೆ ಸುಳ್ಳು ಹೇಳಬೇಕು? ನಿಮ್ಮ ದುಡ್ಡು, ನಿಮ್ಮ ಮನೆ, ನಿಮ್ಮ ಸೈಟು ಅಲ್ವಾ? ಏನೋ ಅದರಲ್ಲಿ 10 ಜನದಲ್ಲಿ ಒಬ್ರಿಗಾದರೂ ಹೆಲ್ಪ್ ಆಗಲಿ ಅನ್ನೋದಕ್ಕಷ್ಟೇ. ನಾನು ನೋಡಿದ್ರಲ್ಲ ಗೈಸ್ ಎಷ್ಟಿದೆ ಅಂತ. ಇದೇ ಥರ ಈಗ ಎಲ್ಲ ಮನೆಯೂ ಕ್ಲೀನ್ ಮಾಡಿದಾಗ ಒಂದು ಡೋರ್ದು ಅಷ್ಟಿದೆ. ಇನ್ನು ಈಗ ಆ ಕಡೆ ಡೋರು ಕೂಡ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾವಿದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಲ್ಲ ಅಂದರೆ ನಮಗೆ ಲಾಸು. ತುಂಬ ಬೇಗ ಮರ ಹೋಗ್ಬಿಡತ್ತೆ. ಇನ್ನು ಈ ಕಡೆ ಡೋರ್ ನೋಡಿ, ಈ ಕಡೆ ಡೋರು ಇದು ಚಿಕ್ಕ ಡೋರ್, ಆದರೆ ಇಲ್ಲಿ ಎಷ್ಟು ಕಸ ತೆಗ್ದಿದ್ದೀನಿ ಅಂತ. ಇಲ್ಲೆಲ್ಲ ಹಾಗೆ ಒಳಗಡೆ ಎಲ್ಲ ಹಾಗೆ ಇಟ್ಕೊಬಿಟ್ಟಿರ್ತಾರೆ. ಬಟ್ ಅದು ಇನ್ನೊಂದೇನಪ್ಪ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲೂ ಕೆಳಗಡೆ ಡೋರು, ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಅದನ್ನು ಕ್ಲೋಸ್ ಮಾಡಿಸಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಾ ಹೇಳ್ದಂಗೆ ಮತ್ತೆ ಅದು ಇದು ಏನಾದರೂ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಈಗ ಅಲ್ಲಿಗೂ ಅಷ್ಟೇ ಏನಾದರೂ ವುಡ್ ಕೊಡಬೇಕು. ಇಲ್ಲಾಂದರೆ ಈ ಕಡೆ ಬಾಕ್ಸಿಂದ ಇಲ್ಲಿಗೆ ಏನಾದರೂ ಹೋಗೋ ನೆಸೆಸಿಟಿ ಇರುತ್ತೆ. ಈಗ ಇಲ್ಲಿಗೆ ಇದ್ರ ಕೆಳಗಡೆ ಅಂತ ತೆಗ್ದಿರೋ ಕಸ ಇದು. ಇನ್ನು ನಾನು ಕೆಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟ್ ಫ್ಲೋರಿಗೂ ಕ್ಲೀನ್ ಮಾಡಿಕೊಟ್ಟು ಬಂದೆ. ಅಷ್ಟರಲ್ಲಿ ಇವರು ಮೇಲ್ಗಡೆ ಫ್ಲೋರ್ ಫುಲ್ ಕಂಪ್ಲೀಟಾಗಿ ಮುಗಿಸಿದ್ರು. ಅಂದರೆ ಡೋರೆಲ್ಲ ಈಕ್ವಲ್ಲಾಗಿ ಮಾಡಿ ಎಲ್ಲ. ಅದಾದಮೇಲೆ ಈಗ ಇನ್ನೇನು ನಮ್ಮದು ಫೈನಲ್ ಪೇಂಟ್ ಕೂಡ ಎಲ್ಲ ಒಡೆದಾಗಿದೆ. ಹಾಗಾಗಿ ಇದನ್ನು ಎಲ್ಲ ತೆಗೆಸ್ಬಿಡೋಣ ಅಂಥೇಳಿ ತೆಗೆಸ್ತಾ ಇದ್ದೆ. ಅವರು ಆ್ಯಕ್ಚುಲಿ ಬೇಡ ತೆಗಿಯೋದು, ನೀವು ಲಾಸ್ಟಲ್ಲಿ ತಗೊಳ್ಳಿ ಅಂತ ಹೇಳಿದ್ರು. ಬಟ್ ನನಗನ್ನಿಸ್ತು ನಾವು ತೆಗಿಯೋದಕ್ಕೂ ಅವ್ರು ತೆಗಿಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ, ನಮಗೆ ಗೊತ್ತಿರಲ್ಲ. ಆಮೇಲೆ ಅದು ಗ್ಲಾಸಿ ಮ್ಯಾಟ್ ಶೀಟ್ಸ್ ಆಗಿರೋದ್ರಿಂದ ನಾವೇ ಏನಾದರೂ ಕೀಳಕ್ಕೆ ಹೋದರೆ ಮಿಸ್ಸಾಗಿ ಶೀಟ್ ಬಂದುಬಿಟ್ರೆ ಕಷ್ಟ. ಹಾಗಾಗಿ ಬೇಡ ತೆಗೆದ್ಬಿಡಿ ಅಂತ ಹೇಳಿದೆ. ಅದು ತೆಗಿಯೋದಕ್ಕೆ ಆಲ್ಮೋಸ್ಟ್ ಎಲ್ಲ ಮನೆಯದು ಅವ್ರು ಮುಗಿಸ್ಕೊಂಡು ಬರೋದಕ್ಕೇ 1.25 ದಿನ ಆಯಿತು. ಬೆಳಗ್ಗೆ ಅವರು ಬಂದಿದ್ದು 11 ಗಂಟೆಗೆ ಬಂದರು. ಬಟ್ ಒಂದು ನಿಮಿಷ 11 ಗಂಟೆಗೆ ಬಂದವರು ಮಧ್ಯಾಹ್ನ ಊಟಕ್ಕೆ ಹೋಗೋವರೆಗೂ ಸುಮಾರು ಒಂದು 3 ಗಂಟೆಗೆ ಹೋದರು. ಅಲ್ಲಿವರೆಗೂ ಕೂಡ ಅವ್ರು ಅದನ್ನೇ ಮಾಡ್ತಾಯಿದ್ರು. ಅದು ತೆಗಿಯೋಕ್ಕೂ ಮುಂಚೆ ನೋಡಿ ಹೆಂಗೆ ಕಾಣ್ತಿದೆ ಅಂತ, ಒಂಥರ ಡಸ್ಟ್ ಎಲ್ಲ ಇರೋ ಥರ ಕಾಣಿಸ್ತಾ ಇದೆ. ತೆಗೆದ್ಮೇಲೆ ನೋಡಿ ಅವರು ನೀಟಾಗಿ ತೆಗಿತಾ ಇದ್ದಾರೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಅವರು ತೆಗಿಬೇಕಾದ್ರೆ ಮೇಲ್ ಶೀಟ್ಗೆ ಒಂದು ಕೈ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಪ್ರೆಷರಾಗಿ ತೆಗಿತಾ ಇರ್ತಾರೆ. ಬಟ್ ನಮಗದು ಗೊತ್ತಿಲ್ಲದಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ತೆಗಿಯೋಕ್ಕೆ ಹೋದಾಗ ಅದು ಅರ್ಧೋದ್ರೆ ಶೀಟ್ ಹೋದರೆ ಕಷ್ಟ. ಅಷ್ಟೇ ಶೀಟ್ನ ಮತ್ತೇನು ಕೊಡಲ್ಲ ಅಂಗಡೀಲಿ, ಮತ್ತು ಬೇಕು ಅಂದ್ರೂ ಕೂಡ ಮುಗಿಸಲ್ಲ. ಇನ್ನು ಈ ವಣ್ಣ ಟಿ ವಿ ಸ್ಟ್ಯಾಂಡ್ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಬಂದು ಇನ್ನು ಊಟಕ್ಕೆ ಹೋಗೋಕ್ಕೆ ಲೇಟ್ ಆಯಿತು ಅಂತ ಹೇಳಿ ಅವರು ಕೂಡ ಅವ್ರ ಜೊತೆ ಕಂಪ್ಲೀಟಾಗಿ ತೆಗಿಯೋದಕ್ಕೆ ರೆಡಿ ಆದರು. ಇನ್ನು ನೀವು ನೋಡ್ತಿರ್ಬೋದು ಆ್ಯಕ್ಚುಲಿ ಫಸ್ಟ್ ಹೆಂಗಿತ್ತು ಹೀಗೆ ಹೆಂಗೆ ಕಾಣಿಸ್ತಿದೆ ಅಂತ. ನಾನು ಹಾಕ್ಸಿರೋದು ಬಂದು ನೇರಳೆ ಹಣ್ಣಿನ ಕಲರು. ಆಮೇಲೆ ಅದಕ್ಕೆ ನಾನೇನು ಹ್ಯಾಂಡಲೆಲ್ಲ ಹಾಕ್ಸಿಲ್ಲ, ಯಾಕೆಂದರೆ ಹ್ಯಾಂಡಲೆಲ್ಲ ಹಿಡ್ಕೊಂಡು ಗಲೀಜಾಗುತ್ತೆ ಅಂತ. ನೀವೇನು ನೋಡ್ತಿದ್ದೀರ ಮೇಲ್ಗಡೆ ಕಪ್ಪುದು ಒಂದು ಸ್ಟೀಲ್ ಸ್ಟ್ಯಾಂಡ್ ಥರ ಕೊಡಿಸಿದ್ದೀನಿ. ಬಟ್ ಸ್ಟೀಲ್ ಸ್ಟ್ಯಾಂಡಲ್ಲ ಅದು, ನೋಡೋಕ್ಕೆ ಚೆನ್ನಾಗಿರುತ್ತೆ, ಇಟ್ಕೊಳಕ್ಕೂ ಎಲ್ಲ ಕ್ಯಾರಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಇನ್ನು ಆ ಬ್ರದರ್ ಆಲ್ರೆಡಿ ಇಲ್ಲಿ ಟಿ ವಿ ಸ್ಟ್ಯಾಂಡಿಗೆ ಗ್ಲಾಸ್ ಎಲ್ಲ ಫಿಟ್ ಮಾಡಿದ್ದಾರೆ ನೋಡಿ. ಕೆಳಗಡೆ ಬಾಕ್ಸಸ್ ಏನು ನಿಮಗೆ ಕಾಣಿಸ್ತಿತ್ತು ಅದು ಆ್ಯಕ್ಚುಲಿ ಅದು ಓಪನ್ ಇದ್ದಿದ್ದು, ಈಗ ಹ್ಯಾಂಡ್ಲ್ ಹಾಕಿ ಗ್ಲಾಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ವಯರ್ ಇರೋದು ಬಂದು ಟಿ ವಿ ಸ್ಟ್ಯಾಂಡಿಗೆ ಕೇಬಲ್ ವಯರಿಗೆ ಏನು ಕನೆಕ್ಟ್ ಆಗಿರೋದು ಕೊಟ್ಟಿರ್ತೀವಲ್ವ, ಹಾಗಾಗಿ ಎಲ್ಲ ಗೋಡೆಲ್ಲೇ ಹಾಕಿ ಪ್ಲಾಸ್ಟಿಂಗ್ ಮಾಡಿರ್ತಾರೆ. ಹಂಗಾಗಿ ಅದನ್ನು ಮಾತ್ರ ಅಲ್ಲಿ ಹೇಳ್ಕೊಂಡಿರ್ತಾರೆ. ಇನ್ನು ಫೈನಲಿ ಔಟ್ಲುಕ್ ನೀವು ನೋಡ್ತಿರ್ಬೋದು, ಟಿ ವಿ ಸ್ಟ್ಯಾಂಡ್ ಕಂಪ್ಲೀಟಾಗಿ ಯಾವ ಥರ ಕಾಣಿಸ್ತಿದೆ ಅಂತ. ಇದಕ್ಕೆ ಕಂಪ್ಲೀಟ್ ಫುಲ್ ಟಿ ವಿ ಸ್ಟ್ಯಾಂಡ್ ಕವರ್ ಎಲ್ಲ ತೆಗ್ದಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಬಟ್ ನನಗೆ ಕಲರ್ ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಾಯಿತು. ಇನ್ನು ಎಲ್ಲ ಮೇಲ್ಗಡೆ ಎಲ್ಲ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಬಂದಮೇಲೆ ಗ್ರೌಂಡ್ ಫ್ಲೋರಲ್ಲಿ ಗ್ಲಾಸ್ ಮಾತ್ರ ಹಾಕಿರಲಿಲ್ಲ. ಇನ್ನು ಈ ಮನೆಯದು ಟಿ ವಿ ಸ್ಟ್ಯಾಂಡ್ ಕವರ್ ಕೀಳಬೇಕು ಮತ್ತು ಗ್ಲಾಸ್ ಹಾಕೋದು ಪೆಂಡಿಂಗ್ ಇತ್ತು. ಅವ್ರಿಗಿನ್ನೇನು ಟೈಮ್ ಆಗುತ್ತೆ ಅಂಥೇಳಿ ಅವರು ಗ್ಲಾಸ್ ಮಾತ್ರ ಇವತ್ತು ಫಿಟ್ ಮಾಡ್ತೀನಿ, ಇನ್ನು ನಾಳೆ ಹೋಗ್ತೀನಿ ಅಂತ ಹೇಳಿ ನಾಳೆ ಬಂದು ಟಿ ವಿ ಸ್ಟ್ಯಾಂಡ್ ಕವರೆಲ್ಲ ಕೀಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಾಳೆ ಕೂಡ ಒಂದು ಸ್ವಲ್ಪ ಕೆಲಸ ಇದೆ ಅವ್ರದ್ದು. ಆ ಕೆಲಸ ಮುಗಿದ ಮೇಲೆ ನೋಡಬೇಕು. ಟಿ ವಿ ಸ್ಟ್ಯಾಂಡ್ ಕಂಪ್ಲೀಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಗ್ಲಾಸ್ ಬೈಂಡಿಂಗ್ ಫಿಟ್ಟಿಂಗ್ ಹಾಕಬೇಕಾದ್ರೆ ಅದು ನಾನು ಹಾಗೆ ಅದಕ್ಕೆ ಸ್ಕ್ರೂ ಹಾಕ್ತಾರೆ ಅಂದ್ಕೊಂಡಿದ್ದೆ, ಬಟ್ ಒಡೆದೋಗುತ್ತೆ ಅಂತ. ಬಟ್ ಅವ್ರು ಹಾಕಬೇಕಾದ್ರೆ 4 ಸೈಡನ್ನು ಕೂಡ ಒಂದು ಬುಷರ್ ಅನ್ನೋದಿರುತ್ತೆ. ಆ ಬುಷರ್ನ ಫಸ್ಟು ಗ್ಲಾಸಿಗೆ ಟಚ್ ಮಾಡಿ ಅದು ಮಿಷಿನಲ್ಲಿ ಇದು ಮಾಡ್ತಾಯಿದ್ರು. ನಾನು ಗ್ಲಾಸ್ ಹೆಂಗೆ ಹಾಕ್ತಾರೆ ಅಂದ್ಕೊಂಡಿದ್ದೆ, ಯೂಶ್ವಲಿ ಕಿಟಕಿಗೆಲ್ಲ ಗ್ಲಾಸಸ್ ಹಾಕ್ತೀವಲ್ಲ, ಅದೇ ಥರ ಈ ಗ್ಲಾಸಸ್ಸು ಅಂತ ಅಂದ್ಕೊಂಡೆ. ಬಟ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಮೇಲೆ ಅಲ್ಲಿ ಹಾಕಬೇಕಾದ್ರೇ ಗೊತ್ತಾಗಿದ್ದು, ಬಟ್ ಕಿಟಕಿ ಗ್ಲಾಸಸ್ಸೇ ಬೇರೆ ಥರ ಇರುತ್ತೆ, ಈ ಗ್ಲಾಸಸ್ಸೇ ಬೇರೆ ಥರ ಇರುತ್ತೆ ಅಂತ ಹೇಳಿ. ಇನ್ನು ಹಾಕಿದ್ಮೇಲೆ ನೀವು ನೋಡ್ತಿರ್ಬೋದು ಅದು
ಬಟ್ ಈ ಥರ ಇದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಇದನ್ನು ಕೂಡ ಫಿಟ್ ಮಾಡಿ ಇನ್ನು ನಾಳೆ ಬರ್ತೀವಿ ಅಂತ ಹೇಳಿ ಅವರು ಕೂಡ ಹೊರಟರು. ಅವರು ಹೋದ್ಮೇಲೆ ಇನ್ನು ನಂದು ಏನೇನು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಅವರಿದ್ದಾಗ ಅವ್ರ ಮುಂದೆ ಬಂದು ಕ್ಲೀನ್ ಮಾಡಿದ್ರೆ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ಹಂಗಂತ ಹೇಳಿ ಇವತ್ತೇ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬಂದೆ ಗೈಸ್. ಸೊ ಅವ್ರು ಹಾಕಿದ್ದಾಗೂ ಮತ್ತು ಹಾಕದಿದ್ದಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ. ಇನ್ನೇನು ಡೇಟ್ ಕೂಡ ಫಿಕ್ಸ್ ಆದಮೇಲೆ ಕೆಲಸ ಅಂತೂ ಸಾಕ್ತಾನೆ ಇರಲಿಲ್ಲ, ಬೇಗ ಬೇಗ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಯಾಕೆಂತ ಹೇಳಿದ್ರೆ ನಾನು ಆಗಲೇ ಶೇರ್ ಮಾಡಿದ್ದೀನಿ, ಏಪ್ರಿಲ್ 19th 20th ಗೃಹ ಪ್ರವೇಶ ಇರೋದ್ರಿಂದ ಈ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಲ್ಲೇ ತುಂಬ ಅಂದರೆ ತುಂಬಾ ಟೈಮ್ ವೇಸ್ಟ್ ಆಗ್ತಾಯಿದೆ. ಬಟ್ ಒಂದೊಂದು ಸಲ ಡೌಟ್ ಕೂಡ ಆಗಿಬಿಡುತ್ತೆ, ಅಷ್ಟರಲ್ಲಿಗೆ ಆಗಿಬಿಡುತ್ತಾ ಇಲ್ವಾ ಅನ್ನೋದು ಟೆನ್ಷನ್ ಆಗುತ್ತೆ. ಇನ್ನು ಪಾಲಿಶ್ ಅವರು ಕೂಡ ನೆಕ್ಸ್ಟ್ ವೀಕ್ ಬರ್ತೀನಿ ಎಂದಿದ್ದಾರೆ. ಅವ್ರು ಬಂದಮೇಲೆ ನೋಡಬೇಕು ಅವರು ಎಷ್ಟು ದಿನ ಟೈಮ್ ತೊಗೊಳ್ತಾರೆ ಅಂತ ಹೇಳಿ. ಅವ್ರು ಬಂದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಗೈಸ್. ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಈಗ ಟೈಮಿಂಗ್ಸ್ ಬಂದು ಸಂಜೆ 5 ಗಂಟೆ ಆಗಿದೆ. ಇಷ್ಟೊಂದು ಬೆಳಗ್ಗೆಯಿಂದ ಇದೇ ಕೆಲಸ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದವಳು ಮನೆ ಹತ್ರ, ಈಗ ಇನ್ನೂ ಮುಗಿದಿಲ್ಲ, ಇನ್ನೂ ಮಾಡ್ತಾಯಿದ್ದಾರೆ. ಸೊ ಅಮ್ಮ ಇದ್ದಾಗ ಅಮ್ಮ ಪಾಪ ಎಷ್ಟೊತ್ತು ನಿಂತ್ಕೋಬೇಕು, ಏನೋ ಅಮ್ಮ ಇದ್ದಾರೆ ನಾನು ಅಂಗಡಿಲಿ ಇರ್ತೀನಿ ಅಂತ ಇರ್ತಾಯಿದ್ದೆ. ಬಟ್ ಈಗಂತೂ ಇವತ್ತು ಒಂದು ದಿವಸ ನಾನು ಇಲ್ಲಿ ನೋಡ್ಕೊಂಡಿರೋದಕ್ಕೆ ಫುಲ್ಲು ಕಾಲು ನೋವು ಬಂದುಬಿಟ್ಟಿದೆ. ಅವ್ರು ಮಾಡ್ತಾಯಿದ್ರೆ ಅಲ್ಲಿ ಇರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ಸ್ನೆಲ್ಲ ಹಂಗಂಗೆ ಬಿಟ್ಟು ಹೋಗ್ತಾರೆ. ಏನು ಮಿಸ್ಟೇಕು ಅಂತ ಹೇಳಿದ್ರೆ, ನಾನು ವಿಡಿಯೋದಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಆ ಕಮೋಡ್ಸ್ದೆಲ್ಲ ಪೇಪರ್ ತೆಗ್ದಿರಲಿಲ್ಲ, ಅದನ್ನು ತೆಗೆಸಿದ್ವು. ಆಮೇಲೆ ಆ ಸೈಡಲ್ಲೆಲ್ಲ ವುಡ್ ಹಾಕಬೇಕಿತ್ತಲ್ಲ, ಅದನ್ನು ಕೂಡ ಮರೆತು ಹೋಗ್ತಾಯಿದ್ರು, ಅದನ್ನು ಕೂಡ ಹಾಕಿಸ್ದೆ. ಈಗ ಮೇಲ್ಗಡೆ ಟಿ ವಿ ಸ್ಟ್ಯಾಂಡಿಗೆ ಒಂದು ಶೀಟ್ ಹಾಕಬೇಕು, ಆ ಶೀಟ್ ಹಾಕಿಲ್ಲ ಅಂತ ಹಾಕಿದ್ದೀನಿ ಅಂತ ಹೇಳಿದ್ರು. ಈಗ ಆ ಶೀಟ್ನು ಕೂಡ ನೋಡಿ ಹತ್ತಿ ಚೆಕ್ ಮಾಡಿಸಿ ಈಗ ಅದು ಹಾಕಿರಲಿಲ್ಲ, ಈಗ ಅದನ್ನು ಹಾಕ್ಸಿದ್ದೀನಿ. ಈ ಥರ ತುಂಬ ಅಂದರೆ ತುಂಬ ಮಿಸ್ಟೇಕ್ ಇರುತ್ತೆ. ನಾವು ಮಾಡೋದು, ಅವ್ರನ್ನ ಮಾಡೋಕ್ಕೆ ಬಿಡೋದು ಅಥವಾ ನಾವಿರೋದಕ್ಕೂ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಷ್ಟೊಂದೆಲ್ಲ ಮಾಡಿರ್ತೀವಿ, ಬಟ್ ಸಣ್ಣ ಪುಟ್ಟ ಮಿಸ್ಟೇಕಲ್ಲಿ ಆಮೇಲೆ ಆಗಲ್ಲ. ಬಟ್ ಇವಾಗಂದರೆ ನಾವು ಅವ್ರಿಗೆ ಕೊಡಬೇಕಾಗಿರೋ ಅಮೌಂಟ್ ತುಂಬ ಇರುತ್ತೆ. ಈಗ ಬಂದು ಮಾಡ್ತಾರೆ, ಬಟ್ ಆಮೇಲೆ ಅವ್ರದ್ದೆಲ್ಲ ಕೆಲಸ ಮುಗಿದ್ಮೇಲೆ ಒನ್ಸ್ ಅವ್ರ ಕೆಲಸ ಮುಗಿಸಿ ಅವರು ಹೊರಗಡೆ ಹೋಗಿದ್ರು ಅಂದರೆ ಮತ್ತೆ ಕರೆದ್ರೆ, ಈಗ ಅವರು ಲೇಬರ್ ಚಾರ್ಜ್ ಕೊಡಬೇಕಾಗುತ್ತೆ, ಮತ್ತೆ ಬಂದು ಮಾಡೋದಕ್ಕೂ ಒಂದು ದಿನಕ್ಕೆ ಇಷ್ಟು ಅಂತ ಅವರು ಚಾರ್ಜ್ ಮಾಡ್ಕೋತಾರೆ. ಈ ಥರ ಆಗಿಬಿಡುತ್ತೆ. ಸೊ ಕೆಲಸ ಅಂತೂ ತುಂಬ ಅಂದರೆ ತುಂಬ ನಮಗೆ ಟ್ರಬಲ್ ಆಗಿಬಿಡುತ್ತೆ, ಈ ಥರ ಆಗಿಬಿಡುತ್ತೆ. ಸೊ ಮನೆ ಕಟ್ಟುವಾಗ ಎಷ್ಟು ಹುಷಾರಾಗಿದ್ರೂ ಸಾಲದು. ಅದರಲ್ಲೂ ಅಮ್ಮ ಅಂತೂ ಪಾಪ ತುಂಬ ಇಲ್ಲೇ ಇದ್ದು ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಲಾಸ್ಟ್ ಮೂಮೆಂಟಲ್ಲಿ ಪಾಪು ಅಲ್ಲಿ ಇರೋದ್ರಿಂದ ಅಷ್ಟೇ ನಾನಿಲ್ಲಿ ನೋಡ್ಕೊತಾ ಇರೋದು. ಪಾಪುನ ನಾನೇ ಇಟ್ಕೊಂಡಿದ್ರೆ, ಅಮ್ಮ ಈಗಲೂ ಅಷ್ಟೇ ಅಮ್ಮ ಮಾಡಿರೋರು. ಬಟ್ ಅದೇನೋ ಅಂತಾರಲ್ಲ, ಋಣನ ಯಾವತ್ತೂ ತೀರ್ಸೋದಕ್ಕಾಗಲ್ಲ ಅಂತ, ಆ ಥರ ಅಷ್ಟೇ. ಮೋಳ್ ಮೇಲಂತೂ ಎಲ್ಲ ಕೆಲಸ ಆಲ್ಮೋಸ್ಟ್ ಫುಲ್ಲು ಮುಗಿದಿದೆ, ನೋಡ್ತಿರ್ಬೋದು ನೀವು. ಇಲ್ಲಿ ಟೈಲ್ಸಿಗೆ ಕೆಳಗಡೆನೂ ಕೂಡ ಮೋಲ್ಡಿಗೆ ಪೇಂಟ್ ಹೊಡೆದು ಕಂಪ್ಲೀಟ್ ವರ್ಕ್ ಮುಗಿದಿದೆ. ಈಗಾಗಲೇ ನಾನು ತಿಳಿಸಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ, ನೆಕ್ಸ್ಟ್ ಏಪ್ರಿಲ್ 19th 20th ಗೃಹ ಪ್ರವೇಶ ಇರೋದು ಅಂತ. ಸೊ ಈಗ ಫೈನಲ್ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ ಆ ವುಡ್ ಈಗ 2-3 ಕೆಲಸ ಪೆಂಡಿಂಗ್ ಇತ್ತು, ಅದು ಇವತ್ತು ಒಂದು ಕೆಲಸ ಮುಗಿದಿದೆ. ಅದು ಟಿ ವಿ ಸ್ಟ್ಯಾಂಡ್ಗೆಲ್ಲ ಅದು ಚಿಕ್ಕದು ಗ್ಲಾಸ್ ಹಾಕಬೇಕಿತ್ತಲ್ಲ, ಅದು ಮತ್ತು ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರೋದನ್ನೆಲ್ಲ ಅದು ಮುಗಿದಿದೆ. ಈಗ ಇನ್ನೇನಿದ್ರು ಪೆಂಡಿಂಗ್ ಇರೋದು ಬಂದು ಇದ್ರದ್ದಷ್ಟೇ, ಡೋರ್ಗೆ ಮತ್ತು ಮೇನ್ ಡೋರ್ಗೆ ಮತ್ತು ದೇವ್ರ ಮನೆಗೆಲ್ಲ ಪಾಲಿಷ್ ಮಾಡಬೇಕು. ಆ ಪಾಲಿಷ್ ಮುಗಿಸ್ಬಿಟ್ಟು ಟೈಲ್ಸ್ ಒಂದು ತೊಳಸ್ಬೇಕಷ್ಟೇ. ಕೆಲಸದವ್ರು ನಮ್ಮ ಟೈಮಿಗೆ ಸಿಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಹೊಸ್ದಾಗಿ ಮನೆ ಕಟ್ಟೋರು ಈ ಮಿಸ್ಟೇಕ್ಸ್ನೆಲ್ಲ ನೋಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಈ ಮಿಸ್ಟೇಕ್ಸ್ನ ನಮಗೂ ಗೊತ್ತಾಗಿರಲಿಲ್ಲ ಕೆಲವೊಂದು ಸಲ. ಅಮ್ಮನೇ ಪಾಪ ಪ್ರತಿಯೊಂದು ಕಂಡಿಡಿದು ಮಾಡಿರೋದು. ಯಾಕೆಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಮಗೇನು ಆ ಥರ ಇಲ್ಲ. ಅವ್ರು ಹೇಳ್ಕೊಟ್ಟಿದ್ದರಿಂದ ಇವತ್ತು ನನಗೆ ಯೂಸ್ ಆಯಿತು ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಗೈಸ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಕೊತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.